ಮತ್ತೆ ನಾವು ವಾಣಿಜ್ಯ ಮಂಡಳಿ ಏನು ಮಾಡೋದಿಲ್ಲ ಮಾತಾಡಿದೆ ಎಲ್ಲರಿಗೂ ಉತ್ತರ ಕೊಡೋಕ್ಕಾಗಲ್ಲ ನನಗೆ ಇರಿ ಮಾತಾಡ್ತಾರೆ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ. ಇದೀಗ ಈ ಸಮಸ್ಯೆ ಬಗ್ಗೆ ತಮಗೆಲ್ಲ ತಿಳಿದಿರತಕ್ಕಂಥದ್ದೇ ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣರ ಮಹಾಸಂಘದ ಹಾಗೂ ಎಲ್ಲ ಅಂಗಸಂಸ್ಥೆಗಳು ಎಲ್ಲ ಸಂಸ್ಥೆಗಳಿಂದ ಈಗಾಗಲೇ ವಾಣಿಜ್ಯ ಮಂಡಳಿಗೆ ಬಂದು ಲಿಖಿತ ರೂಪದಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬ್ರಾಹ್ಮಣರಿಗೆ ಅವಹೇಳನ ಆಗಿದೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಿರ್ಮಾಪಕರು ನಿರ್ದೇಶಕರೊಂದಿಗೆ ಚರ್ಚೆ ಮಾಡಿ ಅವ್ರು ಏನೋ ಒಂದು ಆಕ್ಷೇಪ ದೃಶ್ಯಗಳನ್ನ ಕಟ್ ಮಾಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅದಕ್ಕೆ ಅಂತೇಳಿ ನಮ್ಮ ಬ್ರಾಹ್ಮಣರ ಸಂಘದಿಂದ ಯಾರ್ಯಾರು ಬಂದಿದ್ರು ಅವರಲ್ಲೇ ಒಂದು 5 ಜನನ ಕಮಿಟಿ ಮಾಡಿದ್ದಾರೆ. ಆ 5 ಜನದ ಜೊತೆ ಟೆಕ್ನಿಕಲ್ ಟೀಮ್ ಆದ ನಮ್ಮ ರೂಪಾಯರವರು ನಮ್ಮ ಚಿತ್ರರಂಗದಿಂದ ಹಾಗೂ ನಿರ್ದೇಶಕರಾದಂಥ ರವಿ ಶ್ರೀವತ್ಸ ಅವ್ರನ್ನ ಕೂರಿಸ್ಕೊಂಡು ನಿರ್ದೇಶಕರು ನಿರ್ಮಾಪಕರು 5 ಗಂಟೆಗೆ ಚರ್ಚೆ ಮಾಡಿ ಇದನ್ನು ನಾವು ತೆಗಿತೀವಿ ಅಂತ ಹೇಳಿ ಈ ಮೂಲಕ ನಾವು ಅವ್ರಿಗೆಲ್ಲರಿಗೂ ಮಾತು ಕೊಟ್ಟಿದ್ದೀವಿ. ನಾಳೆಯಿಂದ ಈ ದೃಶ್ಯ ಇರಬಾರ್ದು ಅಂತ ಕೇಳಿದ್ದಾರೆ. ಆದಷ್ಟು ಬೇಗ ಟೆಕ್ನಿಕಲ್ ಆಗಿ ಕೂತ್ಕೊಂಡು ಇದನ್ನು ನಾವು ಹಾಗೂ ಕಾನೂನು ತಜ್ಞರಾದಂಥ ದಿವಾಕರ್ ಸಾರ್ ಅವರು ಹಾಗೂ ವೆಂಕಟೇಶ್ ಅವರವರು ಇಬ್ಬರೂ ಸಹ ಇದಕ್ಕೆ ಸಮ್ಮತಿ ಸೂಚಿಸಿ ನಮ್ಮ ಒಂದು ಜನಾಂಗಕ್ಕೆ ಒಂದು ಅನ್ಯಾಯ ಆಗಿದೆ, ದ್ರೋಹ ಆಗಿದೆ ಅನ್ನೋ ಒಂದು ಬಲವಾದ ಒಂದು ಪೆಟ್ಟು ಬಿದ್ದಿದೆ ಅಂತ ಅವರ ಒಂದು ಕೋರಿಕೆ ಮೇರೆಗೆ ಹಾಗೂ ಮುಂದೆ ಯಾವುದೇ ಒಂದು ಜಾತಿ ಜನಾಂಗಕ್ಕೆ ಈ ರೀತಿ ಮುಂದೆ ಇದೊಂದು ಎಚ್ಚರಿಕೆ ಆಗಬೇಕು ಅಂತ ಹೇಳಿ ನಮ್ಮ ವಿಪ್ರ ಬಾಂಧವರು ಈ ಮೂಲಕ ಬಂದು ಎಲ್ಲರನ್ನೂ ಎಚ್ಚರಿಸಿದ್ದಾರೆ. ಅದಕ್ಕೆ ನನ್ನ ಮೊದಲ ಅಭಿನಂದನೆಗಳನ್ನು ತಿಳಿಸ್ತೀನಿ. ಹಾಗೂ ದಯವಿಟ್ಟು ಈಗ 5 ಗಂಟೆಗೆ ಆ ಟೆಕ್ನಿಕಲ್ ಟೀಮ್ ಅವ್ರು ತೆಗೆದುಕೊಳ್ಳತಕ್ಕಂಥ ನಿರ್ಧಾರನ ಅದು ಗೊತ್ತಾಗುತ್ತೆ. ನಿಮ್ಮ ನಂಬಿಕೆಯ ವ್ಯಕ್ತಿಗಳಾದಂಥ ನೀವೇ 5 ಜನನ ಕೊಟ್ಟಿದ್ದೀರಾ. ಅದ್ರ ಜೊತೆ ಇಬ್ಬರನ್ನ ನಾವು ಚಿತ್ರರಂಗದವ್ರನ್ನ ನೇಮಿಸಿದ್ದೀವಿ. ಅವರೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡಿ ನಾಳೆ ನೀವು 1 ಗಂಟೆ ಶೋ ಮೇಲೆ ಆದಷ್ಟು ಪ್ರಯತ್ನ ಪಟ್ಟು ನಾವು ಇದನ್ನು ಮಾಡಿಕೊಡ್ತೀವಿ ಅಂತ ಹೇಳಿ ಈ ಮೂಲಕ ಭರವಸೆ ಕೊಟ್ಟಿದ್ದೀವಿ. ಇದನ್ನು ನಾವು ಪತ್ರಿಕಾ ರಂಗದ ಮುಖಾಂತರ ನಾವು ಇದನ್ನು ವಾಣಿಜ್ಯ ಮಂಡಳಿ ಮುಖಾಂತರ ಇಲ್ಲಿ ನಾವು ತಿಳಿಸ್ತಾ ಇದ್ದೀವಿ. ಇನ್ನು ಯಾವುದೇ ರೀತಿ ಯಾರೂ ದಯವಿಟ್ಟು ಇದ್ರ ಬಗ್ಗೆ ಇನ್ನೇನು ಮಾತಾಡೋಕ್ಕೆ ಹೋಗಬೇಡಿ. ಯಾಕೆಂತಂದರೆ ನಾಳೆ ಇದನ್ನು ಚಿತ್ರಮಂದಿರದಲ್ಲಿ ತಾವುಗಳೆಲ್ಲ ವೀಕ್ಷಣೆ ಮಾಡಿ ತಾವು ಸಂತೋಷವಾಗಿ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಫೋನ್ ಮಾಡಿ ತಿಳಿಸ್ಬೋದು. ಇದನ್ನು ಈ ಮೂಲಕ ತಾವು ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ. ಅದನ್ನು ಹೇಳ್ತೀನಿ ಹಾಗೂ ಇವಾಗ ಬರಬೇಕು ಸಾಲ್ವ್ ಆಯ್ತಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಸರ್